ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ. ರಸಗೊಬ್ಬರ ಖರೀದಿಗೆ ರೈತರಿಗೆ ತೊಂದರೆಯಾದಲ್ಲಿ ಕ್ರಮ. ದದ್ದಲ್ ಬಸನಗೌಡ ಎಚ್ಚರಿಕೆ. ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 5ರಂದು ನಗರಕ್ಕೆ. ವಿಶೇಷ ಉಪನ್ಯಾಸ ಸಾಮರಸ್ಯದ ನಡಿಗೆ. ಜೆ ಬಸವರಾಜ್. ಮೊಹಮ್ಮದ್ ಪೈಗಂಬರ್ ಸೀರತ್ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 3ರಿಂದ 14ರವರೆಗೆ ವಿಶೇಷ ಅಭಿಯಾನ. ಸಲೀಂ ಪಾಷಾ. ಸೆಪ್ಟೆಂಬರ್ 6ರಂದು ತಾಲೂಕು ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ. ಶಿಕ್ಷಕ ಪ್ರಶಸ್ತಿ ಪ್ರದಾನ. ಸಂಗಮೇಶ್ ಮಂಗನಾವರ್. ಬಿಜನಗೇರದ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ಕ್ರಮಕ್ಕೆ ಆಗ್ರಹಿಸಿ ಜಾಗೃತಿ ರೈತ ಸಂಘ ಪ್ರತಿಭಟನೆ. ವೀರ್ ಸಾವರ್ಕರ್ ಅಸೋಸಿಯೇಷನ್ ವತಿಯಿಂದ ಗಣೇಶ ಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. RAPMC ಸೇರಿ ಇತರೆ ಸಹಕಾರ ಸಂಘಗಳಿಂದ ರೈತರಿಗೆ ವಿತರಣೆ ಮಾಡುವ ರಸಗೊಬ್ಬರಗಳನ್ನು ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಮತ್ತೊಂದು ರಸಗೊಬ್ಬರ ಕಡ್ಡಾಯವಾಗಿ ಖರೀದಿ ಮಾಡಬೇಕೆಂಬ ನಿಯಮ ಇಲ್ಲದಿದ್ದರೂ ಸಹಕರಿಸುವಂತೆ ರೈತರಿಗೆ ಹೇಳುತ್ತಿದ್ದು ರೈತರಿಗೆ ಹೊರೆಯಾಗುತ್ತಿದೆ. ಇಂತಹ ನಿಯಮ ಮಾಡುತ್ತಿರುವವರಿಗೆ ನೋಟಿಸ್ ನೀಡಿ ಲೈಸೆನ್ಸ್ ರದ್ದು ಮಾಡಬೇಕು. ಇಲ್ಲದೇ ಇದ್ದರೆ ಕೃಷಿ ಇಲಾಖೆ ಅಧಿಕಾರಿಯನ್ನೇ ಅಮಾನತು ಮಾಡಲಾಗುತ್ತದೆ ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಕೃಷಿ ಇಲಾಖೆ ಅಧಿಕಾರಿಗೆ ಎಚ್ಚರಿಕೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕಿನಲ್ಲಿರುವ RAPMC ಮತ್ತು ಇತರೆ ಸಹಕಾರ ಸಂಘಗಳಿಂದ ರಸಗೊಬ್ಬರ ವಿತರಣೆ ಮಾಡುತ್ತಿದ್ದು ರೈತರು ರಸಗೊಬ್ಬರ ಖರೀದಿ ಮಾಡುವ ವೇಳೆ ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಅದಕ್ಕೆ ಮತ್ತೊಂದು ಬೇರೆ ರಸಗೊಬ್ಬರ ಅಟ್ಯಾಚ್ ಮಾಡಿ ಕಡ್ಡಾಯ ಖರೀದಿ ಮಾಡಬೇಕೆಂಬ ನಿಯಮವಿಲ್ಲ. ಆದರೂ ರೈತರಿಗೆ ಕಡ್ಡಾಯವಾಗಿ ಪಡೆಯಬೇಕೆನ್ನುವ ನಿಯಮವನ್ನು ಹಾಕುತ್ತಿರುವ ದೂರುಗಳು ಬಂದಿವೆ. ರೈತರಿಗೆ ಬೇಕಿಲ್ಲದಿದ್ದರೂ ಅನಿವಾರ್ಯವಾಗಿ ಖರೀದಿ ಮಾಡ್ತಾರೆ. ಇದರಿಂದ ರೈತರಿಗೆ ಹೊರೆಯಾಗುತ್ತದೆ ಎಂದರು. ದೂರುಗಳು ಆಧರಿಸಿ ಅಂತಹ ಅಂಗಡಿಗಳಿಗೆ ನೋಟಿಸ್ ನೀಡಿ ಅಂಗಡಿಗಳ ಪರವಾನಗಿ ರದ್ದುಪಡಿಸಬೇಕು. ರೈತರಿಂದ ಮೌಖಿಕ ದೂರುಗಳು ಬಂದಿರುತ್ತದೆ. ಪತ್ರದ ಮೂಲಕ ದೂರು ಪಡೆದುಕೊಂಡ ಕ್ರಮ ವಹಿಸಬೇಕು. ರೈತರು ನೀಡಿದ ದೂರಿನ ಮೇರೆಗೆ ಕ್ರಮ ವಹಿಸದಿದ್ದರೆ ಕೃಷಿ ಇಲಾಖೆ ಅಧಿಕಾರಿಯನ್ನು ಅಮಾನತು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಆಮೇಲೆ ನಿಮಗೆ 6 ನಂಬರ್ ಆ ಕಾಲೋನಿಗಳಲ್ಲಿ ಇತ್ತಂದ್ರೆ ಅವರಿಗೆ ಒಂದು ಪತ್ರ ಬರೀ ನಮಗಿಷ್ಟು ಆ ಕಾಲೋನಿಗಳಲ್ಲಿ ಎಲ್ಲೆಲ್ಲಿ ಎಷ್ಟು ಮನೆಗಳು ಬರ್ತವೆ ಎಷ್ಟು 6 ನಂಬರ್ಗಳನ್ನು ನೀವು ಮಾಡಂತ ಹೇಳಿದ್ರು. ಒಬ್ರಿಗೊಬ್ರು ಕಮ್ಯುನಿಕೇಶನ್ ಮಾಡ್ಕೊಂಡ್ರೆ ನಿಮಗೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಆಯ್ತು, ರಿಜಿಸ್ಟ್ರೇಷನ್ಗೆ ಅವ್ರಿಗೆ ನೀವು ಒಂದು ಪತ್ರ ಬರೋಲ್ಲ. ನಿಮ್ಗೆ ಬೆನಿಫಿಷರಿ ಏನು ಮನೆಗಳವ ಹೌಸ್ ನಂಬರ್ ಹಾಕಿ ಬರೀತಾರ ಅವರು. ಬರೆದಾಗ ರಿಜಿಸ್ಟ್ರೇಷನ್ ಮಾಡಿಕೆ ಬರ್ತೀವಿ. ಯಾಕೆ ಕಮ್ಯುನಿಕೇಶನ್ ಇಲ್ಲದ್ರೆ ಏನು ಮಾಡುತ್ತೆ? ರಿಜಿಸ್ಟ್ರೇಷನ್ ಮಾಡಬೇಕು ಟಾಸ್ಕ್ ಪಂಚಾಯತಿಯಿಂದ ಅಮೌಂಟ್ ಕಟ್ಟಬೇಕಾಗುತ್ತೆ. ಈಗ SCP TSP ಯೋಜನೆ ಅಡಿಯಲ್ಲಿ ಅಮೌಂಟ್ ಕಟ್ಟೋದು ಬೇಕಾಗ್ತದೆ. ಅನುದಾನ ಬಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದಲ್ಲಿ ತಗೊಂಬಕ್ ಬರ್ತದ. ಅದರ್ಸ್ ಕಾಲೋನಿಗಳು ಎಲ್ಲ ಎಲ್ಲೇನಿದ್ರ ಒಂದು ಅವ್ರಿಗೆ ಏನಿರ್ತದ್ರೆ ಅವ್ರು ಕೆಲವರು ಅಮೌಂಟ್ ಕೊಡ್ಕೊಂಬಂತ ಇರ್ತಾರೆ. ನಾವು ಯಾವ್ದು ನಂತರ ಇರ್ತೇವೆ. ಈ ವ್ಯಾಪ್ತಿಯಲ್ಲಿ ಯಾವ ಗ್ರಾಮದಲ್ಲಿ ಎಕ್ಸ್ಟೇಷನ್ ಏರಿಯಾಗಳವ ನೀವು ಇಮಿಡಿಯೇಟ್ಲಿ ಲೆಟರ್ಗಳನ್ನು ಅವ್ರಿಗೆ ಬರೆದು ನಮಗೆ ಇಷ್ಟು ಕಂಬಗಳು ಇಷ್ಟು ಅವಶ್ಯಕತೆ ಅಂತೇಳಿ ಆ ಹೌಸ್ ನಂಬರ್ಗಳನ್ನು ಹಾಕಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಆ ಕಾಪಿಗಳನ್ನು ಬೇಕಾದ್ರೆ ಕೊಡಿ ಇವಲ್ಲಿ ತಮಗೆ ಕಳಿಸ್ತೀರ ಕೋರ್ಟಲ್ಲಿ. ನೀವು ಒಬ್ಬರೊಬ್ರು ನಮಗೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಹೇಳ್ಬಾರ್ದು. ಸರ್ ಇನ್ನೊಂದು ಕೊಡಿ ಟೋಟಲ್ ಎಲ್ಲ ಪೀಡಿಎಫ್ಸ್ಗಳಿಗೆ ಹೇಳೋದಿಲ್ಲ, ಒಬ್ಬರಿಗೆಲ್ಲ. ರೈತರಿಗೆ ಕನಿಷ್ಠ 5 ಚೀಲ ರಸಗೊಬ್ಬರ ನೀಡಬೇಕು. 2 ಚೀಲ ನೀಡಿದರೆ ಸಾಕಾಗುವುದಿಲ್ಲ, ಮತ್ತೆ ಹೊಲಕ್ಕೆ ಹಾಕಿ ಬರಬೇಕಾ ಎಂದು ಪ್ರಶ್ನಿಸಿದರು. 5 ಎಕರೆ ಇರುವ ಸಾಕಷ್ಟು ರೈತರು RAPMCಗಳಿಗೆ ಬರ್ತಾರೆ. ದೊಡ್ಡ ರೈತರು ಹೊರಗಡೆ ಖರೀದಿ ಮಾಡ್ತಾರೆ. ಸಣ್ಣ ರೈತರಿಗೆ ಮೊದಲು ಆದ್ಯತೆ ನೀಡಬೇಕು ಎಂದರು. ತಾಲೂಕಿನ ರೈತರಿಗೆ ರಸಗೊಬ್ಬರ ಕೊರತೆಯಾಗದಂತೆ ದಾಸ್ತಾನು ಮಾಡಿಕೊಳ್ಳಬೇಕು. ಅಗತ್ಯ ಪ್ರಮಾಣದ ದಾಸ್ತಾನು ಇದ್ದರೆ ಮಾತ್ರ ನೀಡಲು ಸಾಧ್ಯ. ರೈತರಿಗೆ ಅಗತ್ಯವಿದ್ದಾಗ ಇದ್ದರೆ ಖರೀದಿ ಸಾಧ್ಯ. ಬೇರೆ ಸಮಯದಲ್ಲಿ ದಾಸ್ತಾನು ಮಾಡಿದರೆ ನಷ್ಟವಾಗುತ್ತದೆ ಎಂದರು.
ತಾಲೂಕಿನಲ್ಲಿ ಜಲಧಾರೆ ಯೋಜನೆಯಡಿ ಎಲ್ಲ ಗ್ರಾಮಗಳಿಗೆ ಪೈಪ್ ಮತ್ತು ನಳ ಸಂಪರ್ಕ ನೀಡಿದೆ. ಆದರೆ ಹೊಸ ಟ್ಯಾಂಕ್ ನಿರ್ಮಾಣ ಮತ್ತು ಹಳೆಯ ರಿಪೇರಿ, ಶಿಥಿಲ ಟ್ಯಾಂಕ್ ತೆರವು ಮಾಡೋದು ಯಾವಾಗ ಎಂದು ಪ್ರಶ್ನಿಸಿದರು. ಈಗಾಗಲೇ 3 ವರ್ಷಗಳು ಕಳೆದರೂ 270 ಟ್ಯಾಂಕ್ಗಳಲ್ಲಿ ಕೇವಲ 16 ಮಾತ್ರ ನಿರ್ಮಾಣ ಮಾಡಿದೆ. ಉಳಿದ ಟ್ಯಾಂಕ್ ಯಾವಾಗ ಮುಗಿಯುತ್ತದೆ ಎಂದು ಅಧಿಕಾರಿ ವಿರುದ್ಧ ರೇಗಿದರು. ಹಳೆಯ ಟ್ಯಾಂಕ್ ರಿಪೇರಿ ಮತ್ತು ಶಿಥಿಲ ಟ್ಯಾಂಕ್ ತೆರವುಗೊಳಿಸಿ ಆದಷ್ಟು ಬೇಗ ಟ್ಯಾಂಕ್ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ತಿಳಿಸಿದರು. ತಾಲೂಕಿನ ಮಾಸದೊಡ್ಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಪಂಗಡ ಬಡಾವಣೆ ವಿದ್ಯುತ್ ಸಂಪರ್ಕವಿಲ್ಲ. ಕಳೆದ ಸಭೆಯಲ್ಲಿ ಸೂಚನೆ ನೀಡಿದರೂ ಮಾಡಿಲ್ಲ. 6 ತಿಂಗಳ ಗತಿಸಿದೆ. ಈ ಬಗ್ಗೆ ಪಿಡಿಒಗೆ ಮಾಹಿತಿ ನೀಡಿಲ್ಲ. ಪಿಡಿಒ ಸಹ ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದರಿಂದ ಕ್ರಮ ವಹಿಸಲು ಸೂಚಿಸಿದರು. ಓಸಿಯಲ್ಲಿ ಹಂಚಿನಾಡು ಮತ್ತೆ ನೆಳಾಲ್ ಕ್ಯಾಂಪ್ ನಡೀತಾ ಇದಾವೆ ಸರ್. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರು. ಈಗ ನೀವು ಫ್ರೀ ಕಾಸ್ಟ್ ಎಲ್ಲ ಕಡೆ ರೆಡಿ ಮಾಡಿ ತಂದು ಇಡೋದು ಕೇವಲ ಕಾಲ ಮಾತ್ರ. ಮತ್ತೆ ನೀವು ಫ್ರೀ ಕಾಸ್ಟ್ ನೀವು ಮಾಡಿ ತಂದು ಇಡೋದು ಏನು ತೊಂದರೆ ಆಗ್ತದೆ? ಈ 37 ಪ್ರೋಗ್ರೆಸ್ ಇದೆ ಸರ್ ಆಲ್ರೆಡಿ. ಅಲ್ಲ, ಎಷ್ಟು ವರ್ಷ ಆಯ್ತು? ಈಗ 6 ಮಂತ್ ಆಯ್ತಾ ಮುಗಿದು ನಿಮಗೆ ಮತ್ತೆ ರಿಜಿಸ್ಟ್ರೇಷನ್ ಕೇಳಿದ್ರೆ ಡೆಲಿವರಿ ಕೇಳಿದ್ರೆ 26 ಏನು ಮುಗಿಯಕ್ಕೆ ಸಾಧ್ಯ ಇಲ್ಲ. ನಾನು 270ರಲ್ಲಿ ನೀವು ಬರೀ 16 ಕನ್ಸ್ಟ್ರಕ್ಷನ್ ಮಾಡಿದ್ರಿ 3 ವರ್ಷದಲ್ಲಿ. ಮತ್ತೆ ನಿಮಗೆ ಇಲ್ಲ 6 ಮಂತ್ ಅಲ್ಲಿ ನೀವು ಹೆಂಗ ಮುಗಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀವಿ. 3 ವರ್ಷದಲ್ಲಿ ಏನ್ ಮಾಡಿದ್ದೀವಿ ಅಂದ್ರೆ ನಿಮಗೆ ನೀವು 6 ಮಂತ್ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ನೀವು ಅವರಿಂದ ನೋಟಿಸ್ ಕೊಟ್ಟಾಗ ಏನಂದ್ರೆ 6 ಮಂತ್ ಮುಗಿಸು ಅಂತ ಹೇಳಿ ಕೊಟ್ಟಿದ್ದಾರೆ. ಹೆಲ್ತ್ ಪವರ್ಸ್ ಅವ ಎನಿ ಟೈಮ್ ಎಷ್ಟು ಟ್ಯಾಂಕ್ಗಳು ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ನಮಗೆ ನಿಮಗೆ ಗೊತ್ತಾಗ್ತದೆ. ಟೆಕ್ನಿಕಲ್ ಅವರು ಟೆಕ್ನಿಕಲ್ ಅಲ್ಲಿ ಒಂದು ಟ್ಯಾಂಕ್ ಅನ್ನ ಫ್ರೀ ಕಾಸ್ಟ್ ಮಾಡಿ ಈಗ ಫ್ರೀ ಕಾಸ್ಟ್ ಕ್ಯಾಂಪ್ ತಯಾರಿಸ್ತಾರೆ. ಸುಮಾರು 71 ಟ್ಯಾಂಕ್ ಅಂತಾರಂದ್ರೆ ಇನ್ನೊಂದು ಸುಮಾರು 54 ಟ್ಯಾಂಕ್ಗಳನ್ನ ಅವರು ರೆಡಿ ಮಾಡಿದ್ದಾರೆ. ಇಲ್ಲ ನೋಡಿ, ಅವೆಲ್ಲ ರೆಡಿ ಮಾಡಿದ್ದಾರೆ. ಡಿ ರಾಂಪುರ್ ಸಗಮಕುಂಟ ಶಾಲೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಬೋರ್ವೆಲ್ಗಳಿಗೆ ವಿದ್ಯುತ್ ಇಲ್ಲದೆ ನೀರಿನ ಸಮಸ್ಯೆಯಾಗಿದೆ. ತಕ್ಷಣವೇ ವಿದ್ಯುತ್ ಸಂಪರ್ಕ ವಹಿಸಲು ಕ್ರಮ ವಹಿಸುವಂತೆ ಜೆಸ್ಕಾಂ ಇಲಾಖೆ ಅಧಿಕಾರಿಗೆ ಸೂಚನೆ ನೀಡಿದರು. ತಾಲೂಕಿನಲ್ಲಿ ಇರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ 500ಕ್ಕಿಂತ ಹೆಚ್ಚು ಇರುವ ಕಾರ್ಡ್ಗಳಿಗೆ ಮತ್ತೊಂದು ಹೊಸ ನ್ಯಾಯಬೆಲೆ ಅಂಗಡಿ ಅವಶ್ಯಕತೆ ಇದೆ. ಹೆಚ್ಚಿರುವ ಅಂಗಡಿಗಳಲ್ಲಿ ಜನರು ಸಾಲಿನಲ್ಲಿ ನಿಂತು ತೊಂದರೆ ಅನುಭವಿಸುತ್ತಿದ್ದು, ಮತ್ತೊಂದು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ತರ್ಜುಮೆ ಮಾಡಲು ಆಹಾರ ಇಲಾಖೆ ಅಧಿಕಾರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ RAPMC ಅಧ್ಯಕ್ಷ ಜಯಂತರಾವ್ ಪತಂಗೆ, APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜ್, ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ಶರಣಬಸವ, ತಹಶೀಲ್ದಾರ್ ಸುರೇಶ್ ವರ್ಮಾ, ತಾಲೂಕು ಪಂಚಾಯಿತಿ EO ಚಂದ್ರಶೇಖರ್ ಪವಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ನಾಮನಿರ್ದೇಶಿತ ಸದಸ್ಯರಾದ ಜಿಂದಪ್ಪ, ತಿಮ್ಮಪ್ಪ, ಈರೇಶ್, ಪಲ್ಲವಿ, ಫಾರೂಕ್ ಹುಸೇನಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, PDOಗಳು ಇದ್ದರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿದ್ದು, ಸೆಪ್ಟೆಂಬರ್ 5ರಂದು ನಗರಕ್ಕೆ ಆಗಮಿಸಲಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಜೆ ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 5ರಂದು ಬೆಳಗ್ಗೆ 10 ಗಂಟೆಗೆ ಅಭಿಯಾನಕ್ಕೆ ಸ್ವಾಗತ ನಡೆಯಲಿದ್ದು, ಶಟಸ್ಥಳ ಧ್ವಜಾರೋಹಣ ನಂತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ, ಸಂಜೆ 4 ಗಂಟೆಗೆ ಸಾಮರಸ್ಯದ ನಡಿಗೆ ಕಾರ್ಯಕ್ರಮ ನಡೆಯಲಿದೆ. ಬಸವ ವೃತ್ತದಿಂದ ಗಂಜ್ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ. ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಲಿಂಗಾಯತ ಪೀಠಾಧಿಪತಿಗಳ ಒಕ್ಕೂಟ ಅಧ್ಯಕ್ಷರಾದ ಬಾರ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಗದಗಿನ ಡಾಕ್ಟರ್ ತೋಟದ ಸಿದ್ದಾರಾಮ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಶರಣರ ರಾಜಕೀಯ ಪರಿಕಲ್ಪನೆ ವಿಷಯ ಕುರಿತು ಡಾಕ್ಟರ್ ಬಸವರಾಜ್ ಸಾದರ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಶರಣ ತತ್ವದ ವೈಶಿಷ್ಟ್ಯತೆ ಶ್ರೀ ಗುರು ಬಸವ ಮಹಾಸ್ವಾಮಿ ಉಪನ್ಯಾಸ ನೀಡಲಿದ್ದಾರೆ. ಅನೇಕ ರಾಜಕೀಯ ನಾಯಕರುಗಳು, ವಿವಿಧ ಸಮಾಜಗಳ ಅಧ್ಯಕ್ಷರುಗಳು, ಬಸವ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾತ್ರಿ 8 ಗಂಟೆಗೆ ಜಂಗಮದಳೆಗೆ ನಾಟಕ ಪ್ರದರ್ಶನವಾಗಲಿದ್ದು, ಶಿವ ಸಂಚಾರ ಸಾಣೆಹಳ್ಳಿ ತಂಡ ಪ್ರದರ್ಶನ ನೀಡಲಿದೆ ಎಂದರು. ಸೆಪ್ಟೆಂಬರ್ 1ರಿಂದ 31ರವರೆಗೆ
ಈ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಒಂದು ಅಭಿಯಾನ ಹೊರಟಿದೆ. ಈಗ ನಿನ್ನೆ ಈಗಾಗಲೇ ಬಸವನ ಬಾಗೇವಾಡಿಯಲ್ಲಿ ಆಗಿದೆ, ಇವತ್ತು ಮತ್ತೆ ಬೀದರ್ದಲ್ಲಿದೆ, ನಾಳೆ ಲಿಂಗಸೂರದಲ್ಲಿದೆ, ಗುಲ್ಬರ್ಗದಲ್ಲಿದೆ, ಮತ್ತು ನಾಡಿದ್ದು ಯಾದಗಿರಿದಲ್ಲಿದೆ. ತದನಂತರ ಇಲ್ಲಿ ರಾಯಚೂರಿಗೆ 5ನೇ ತಾರೀಕು ಇಲ್ಲಿ ಬರ್ತಾ ಇದೆ. ಆ ಒಂದು ಪ್ರತಿಯೊಂದು ಅಭಿಯಾನ ಯಶಸ್ವಿ ಆಗಬೇಕಾಯ್ತಂದ್ರೆ ತಮ್ಮಂಥ ಒಂದು ಪತ್ರಕರ್ತರ ಒಂದು ಪಾತ್ರ ಭಾಳ ದೊಡ್ಡದಿದೆ. ಆ ಒಂದು ಉದ್ದೇಶದಿಂದ ಇವತ್ತು ಕರೆದಿದ್ದೇವೆ. ತಮಗೆ ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ಒಂದೇ ಅಲ್ಲ, ವಿವಿಧ ಒಂದು ಜಾಗತಿಕ ಲಿಂಗಾಯತ ಸಮಾಜದಿಂದ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮತ್ತು ಇನ್ನಿತರ ಅನೇಕ ಸಂಘಟನೆಗಳಿಂದ ಮತ್ತು ಕಾಯಕ ವರ್ಗದವರಿಂದ ಸಹ ಅವರ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಒಂದು ಅಭಿಯಾನ ಒಂದು ಗಂಜ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದೆ. ಅದಕ್ಕಾಗಿ ಆ ಒಂದು ಉದ್ದೇಶ ಅಂತಂದರೆ ಅಭಿಯಾನದ ಉದ್ದೇಶ ಅಂದರೆ ಒಂದು ಆಧ್ಯಾತ್ಮಿಕ ಅರಿವು ಮೂಡಿಸೋದು ಮತ್ತು ಮಹಿಳೆಯರ ಘನತೆಯನ್ನು ಕಾಪಾಡೋದು, ವ್ಯಕ್ತಿತ್ವ ವಿಕಸನ ಇತ್ಯಾದಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಈ ಅಭಿಯಾನದಲ್ಲಿ ಇದೆ. ಅದಕ್ಕಾಗಿ ಈ ಒಂದು ಅಭಿಯಾನದ ಒಂದು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಎಷ್ಟು ತಮ್ಮ ಪಾತ್ರ ದೊಡ್ಡದು, ಅದಕ್ಕಾಗಿ ಇದಕ್ಕೆ ಒಂದು ಅಭಿಯಾನಕ್ಕೆ ಒಂದು ಮೆರುಗು ಬರಬೇಕಾಯ್ತು, ತಮ್ಮ ಪಾತ್ರ ದೊಡ್ಡದು, ಅದ್ರ ಸಲುವಾಗಿ ವಿಚಾರ ಮಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ತೀವಿ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಾಲ್ಕಿ, ಮತ್ತು ಡಾಕ್ಟರ್ ಪಂಡಿತರಾಜ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಮೇಹಳ್ಳಿ, ಮತ್ತು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಳ ಗದಗ ಇವರು ಬರ್ತಾ ಇದ್ದಾರೆ. ಮತ್ತು ಒಂದು ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಬಸವರಾಜ್ ಸಾದರ್. ಈ ಸಂದರ್ಭದಲ್ಲಿ ನಾಗೇಶಪ್ಪ ಶರಣಬಸವ ಜಾಡರದಿನ್ನಿ, ದೇವೇಂದ್ರಮ್ಮ, ಅಮರೇಶ ನೀಲೋಗಲ್, ಬಸವರಾಜ್ ಕುರುಗೋಡ ಉಪಸ್ಥಿತರಿದ್ದರು. ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಅವರ ಸೀರತ್ ಅಭಿಯಾನವನ್ನು ಸೆಪ್ಟೆಂಬರ್ 3ರಿಂದ 14ರವರೆಗೆ ಆಯೋಜಿಸಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಸೀರತ್ ಅಭಿಯಾನದ ಸಂಚಾಲಕ ಸಲೀಂ ಪಾಷಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ಮಾನವೀಯತೆ ಸಂದೇಶಗಳನ್ನು ನಾಡಿಗೆ ನೀಡುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ವಿವಿಧ ಧರ್ಮೀಯರೊಂದಿಗೆ ಸಂಬಂಧ ವೃದ್ಧಿಪಡಿಸುವುದು ಅಭಿಯಾನ ಆಶಯವಾಗಿದೆ. ಜಿಲ್ಲೆಯಾದ್ಯಂತ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನದ ಪ್ರಕಟಿಸಿರುವ ಪ್ರವಾದಿಯರ ಬದುಕು ಮತ್ತು ಸಂದೇಶಗಳ ಕುರಿತು ಜನರಿಗೆ ನೀಡುವುದು, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆ, ಪ್ರಬಂಧ ಸ್ಪರ್ಧೆ ಸೇರಿ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದರು. ಶಾಲಾ ಕಾಲೇಜುಗಳ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಈ ತಿಂಗಳ 3ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿರುವಂತಹ ಕಾಲ ಅನಾಗರಿಕ ಕಾಲವಾಗಿದೆ. ಆಗಿನ ಜನರಲ್ಲಿ ಅನಾಚಾರಗಳು, ಅಂಧಾಚಾರಗಳು, ಮೂಢನಂಬಿಕೆಗಳು ಸಾಕಷ್ಟು ತುಂಬಿಕೊಳ್ಳುತ್ತಿದ್ದವು. ಅಂತಹ ಕಾಲದಲ್ಲಿ ಹುಟ್ಟಿ ಜನರಿಗೆ ಮಾನವೀಯ ಮೌಲ್ಯಗಳ ಮುಖಾಂತರ ದೇವರ ಸಂದೇಶವನ್ನು ತಲುಪಿಸಿ ಅವರು ಮನುಷ್ಯರನ್ನು ಮಾನವರನ್ನಾಗಿ ಪರಿವರ್ತಿಸಿ ಒಂದು ಉತ್ತಮ ಸಮಾಜವನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಉದಾಹರಣೆ ಇತಿಹಾಸದಲ್ಲಿದೆ. ಅಂತಹದೇ ಹಲವಾರು ಸಮಸ್ಯೆಗಳು ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಮತ್ತು ದೇಶದಲ್ಲಿಯೂ ಕೂಡ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆದರ್ಶ ಜೀವನದ ತತ್ವಗಳನ್ನು ನಾವು ಕೂಡ ಈ ಸಮಾಜಕ್ಕೆ ಪ್ರಚಾರ ಮಾಡಿದರೆ ಜನರಲ್ಲಿ ಬದಲಾವಣೆಯಾಗಬಹುದು, ಅವರು ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ನಾವು ಇಟ್ಕೊಂಡಿದ್ದೇವೆ. ಜೊತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸಿ ಜನರಲ್ಲಿ ಸೌಹಾರ್ದತೆಯ ವಾತಾವರಣವನ್ನು ಬೆಳೆಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಭಿಯಾನದ ಅಂಗವಾಗಿ ರಾಜ್ಯಾದ್ಯಂತ ವಿವಿಧ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಾವು ಸ್ಥಾನೀಯ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು, ಅವರ ಸಂದೇಶಗಳನ್ನು ಕುರಿತು 2 ಹೊಸ ಪುಸ್ತಕಗಳು ಶಾಂತಿ ಪ್ರಕಾಶನದಿಂದ ಪ್ರಕಟವಾಗಿವೆ. ಅವುಗಳ ಬಿಡುಗಡೆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಿಚಾರ ಸಂಕಿರಣವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮುಸ್ಲಿಮೇತರರೊಂದಿಗೆ, ಸಾಹಿತಿಗಳೊಂದಿಗೆ ಚಹಾಕೂಟಗಳನ್ನು ಏರ್ಪಡಿಸಿ, ಸಂವಾದಗಳನ್ನು ಏರ್ಪಡಿಸಿ ಅವರೊಂದಿಗೆ ನಾವು ಚರ್ಚೆಯನ್ನು ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ. ಈ ಸಂದರ್ಭದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್, ನೂರ್ ಜಾವೀದ್ ಮಣಿಯಾರ್, ಜಹೀರ್ ಅಹಮದ್, ಸೈಯದ್ ಅಬಾರ್ ಹುಸೇನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.
ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ತಾಲೂಕು ಘಟಕದಿಂದ ಸೆಪ್ಟೆಂಬರ್ 6ರಂದು ಶಿಕ್ಷಕರ ದಿನಾಚರಣೆ ಮತ್ತು ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಮರಸ್ ಕ್ಯಾಂಪಿನ ಆಫ್ತಾಬ್ ಶಾದಿ ಮಹಲ್ನಲ್ಲಿ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗಾನವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಬಸನಗೌಡ ದದ್ದಲ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಎ ವಸಂತ್ ಕುಮಾರ್ ಜ್ಯೋತಿ ಬೆಳಗಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಉಪ ಮಹಾಪೌರ ಸಾಜಿದ್ ಸಮೀರ್, ಪಾಲಿಕೆ ಸದಸ್ಯ ಸಣ್ಣ ನರಸರೆಡ್ಡಿ, ಮಾಜಿ ಸದಸ್ಯ ಶಂಶಾಲಂ, ರುಪ್ಸಾ ಗೌರವಾಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರುಪ್ಸಾ ಜಿಲ್ಲಾಧ್ಯಕ್ಷ ಜಂಗಲಪ್ಪ ಗೌಡ ವಹಿಸಲಿದ್ದಾರೆ. ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಡಯಟ್ ಕಾಲೇಜಿನ ಪ್ರಾಚಾರ್ಯ ಚಂದ್ರಶೇಖರ್ ಭಂಡಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಈರಣ್ಣ ಕೋಸಗಿ, ಸಂಗಮೇಶ್ ಮಂಗಾನವರ್, ನರಸಿಂಹಲು ಸಾಗರ್ ಭಾಗವಹಿಸಲಿದ್ದಾರೆ. 43 ಜನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಆಯಾ ಶಾಲಾ ಆಡಳಿತ ಮಂಡಳಿಯ ನೀಡುವ 5,000 ನಗದು ಬಹುಮಾನವನ್ನು ಆಯಾ ಶಾಲೆ ಶಿಕ್ಷಕರಿಗೆ ನೀಡಲಾಗುತ್ತದೆ ಎಂದರು. ಈ ವರ್ಷವೂ ಕೂಡ ನಮ್ಮ ಉತ್ತರ ಕರ್ನಾಟಕ ರಾಯಚೂರು ತಾಲೂಕು ಒಕ್ಕೂಟದಿಂದ ದಿನಾಂಕ 6/9/2025 ಬೆಳಗ್ಗೆ 10:30ಕ್ಕೆ ಅಫ್ತಾಬ್ ಶಾದಿ ಮಾಲ್ ಎರಮರಸ್ ಕ್ಯಾಂಪ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿ ಒಕ್ಕೂಟದ ಸದಸ್ಯ ಶಾಲೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ಬಾಡಿಗೆ ಹಿನ್ನೆಲೆಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸರ್ ಅವರು ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಇವರು ಕೂಡ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಜ್ಯೋತಿ ಬೆಳೆಸಲಿಕ್ಕೆ ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಬಸನಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮೀಣ ಅಧ್ಯಕ್ಷರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರು ಕೂಡ ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರ ಶಾಸಕರು, ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳೆಸಲಿಕ್ಕೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ನರಸಿಂಹಲು ಮಹಾಪೌರರು, ಮಹಾನಗರ ಪಾಲಿಕೆ ರಾಯಚೂರು ಹಾಗೂ ರಾಜಶೇಖರ್ ರಾಮಸ್ವಾಮಿ ಅಧ್ಯಕ್ಷರು, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಸಾಜಿದ್ ಸಮೀರ್ ಉಪ ಮಹಾಪೌರರು, ಮಹಾನಗರ ಪಾಲಿಕೆ, ಸಣ್ಣ ನರಸರೆಡ್ಡಿ ನಗರಸಭೆ ಸದಸ್ಯರು, ಶಂಶಾಲಂ ಮಾಜಿ ನಗರಸಭೆ ಸದಸ್ಯರು, ಸೈಯದ್ ಸಿರಾಜ್ ಹುಸೇನ್ ನಮ್ಮ ಗೌರವ ಅಧ್ಯಕ್ಷರು ಉತ್ಸಾಹ ಒಪ್ಪಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಂಗಲಪ್ಪಗೌಡ, ಗೋವಿಂದ್, ಜನಾರ್ದನ್, ನರಸಿಂಹಲು, ಪ್ರಶಾಂತ್, ಆಸಿಫ್, ಸೈಯದ್ ಮಸ್ತಾನ್, ಸೀತಾದೇವಿ ಉಪಸ್ಥಿತರಿದ್ದರು. ರಾಯಚೂರು ತಾಲೂಕಿನ ಬಿಜನಗೇರ ಗ್ರಾಮ ಪಂಚಾಯಿತಿಯಲ್ಲಿ 2023-24 ಹಾಗೂ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸದೆ ಬಿಲ್ಲುಗಳನ್ನು ಎತ್ತುವಳಿ ಮಾಡಿದ್ದನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಜಾಗೃತ ರೈತ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2023-24 ಹಾಗೂ 2024-25ನೇ ಸಾಲಿನ ಬಿಜನಗೇರ ಗ್ರಾಮ ಪಂಚಾಯತ್ 15ನೇ ಹಣಕಾಸಿನಲ್ಲಿ ಅವ್ಯವಹಾರ ನಡೆದಿದ್ದು, ಕಾಮಗಾರಿಗಳನ್ನು ಮಾಡದೆ ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿಸಿ ಯೋಜನೆಯ ಹಣವನ್ನು ಮನಬಂದಂತೆ ಬಳಸಿಕೊಂಡು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸೇರಿಕೊಂಡು ಪಂಚಾಯಿತಿ ಕಾಮಗಾರಿಗಳನ್ನು ಸರಿಯಾದ ಗುತ್ತಿಗೆದಾರರಿಗೆ ನೀಡದೆ ತಮಗೆ ಬೇಕಾದ ಗುತ್ತಿಗೆದಾರರ ಮತ್ತು ಖಾಸಗಿ ಏಜೆನ್ಸಿಗೆ ಗುತ್ತಿಗೆ ನೀಡುವ ಮೂಲಕ ಕಾಮಗಾರಿಗಳ ಹಣದಲ್ಲಿ ಶೇಕಡಾವಾರು ಹಣವನ್ನು ಪಡೆಯುತ್ತಿದ್ದಾರೆ. ಇದಲ್ಲದೆ ತಮಗೆ ಬೇಕಾದ ವ್ಯಾಪಾರಿಗಳು, ಖಾಸಗಿ ಅಂಗಡಿ ಮಾಲೀಕರ ಖಾತೆಗೆ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಮಾಡಿದ್ದು, ಕೂಡಲೇ ಜಿಲ್ಲಾ ಪಂಚಾಯತ್ನ ಮೇಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಜೊತೆಗೆ ದುರ್ಬಳಕೆಯಾದ ಹಣವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡುವಂತೆ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. ಬಿಜನಗೇರ ಗ್ರಾಮ ಪಂಚಾಯಿತಿಯ ಪಿಡಿಒ ಲಕ್ಷ್ಮಿ ಕಳೆದ 10 ವರ್ಷಗಳಿಂದ ಬಿಜನಗೇರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು. ನರೇಗಾ ಯೋಜನೆಯಡಿಯಲ್ಲಿ ಕಳೆದ 2 ವರ್ಷಗಳಿಂದ ನಡೆದ ಎಲ್ಲ ಕಾಮಗಾರಿಗಳನ್ನು ತಕ್ಷಣವೇ ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯ ರಾಯಚೂರು ತಾಲೂಕು ಬಿಜನಗೇರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 10 ವರ್ಷಗಳಿಂದ ಏನು ಶ್ರೀಮತಿ ಪಿಡಿಒ ಲಕ್ಷ್ಮಿ ಅಂತಿದ್ದಾರೆ,
ಅವರು ಕಳೆದ 10 ವರ್ಷಗಳಿಂದ ಒಂದೇ ಪಂಚಾಯತ್ನ ಲೀಡ್ ಮಾಡ್ಕೊಂಡು ಅವರಿಗೆ ಮನ ಬಂದಂತೆ ಏನು 15 ಹಣಕಾಸು ಆಗಿರ್ಬೋದು ಮತ್ತು ಏನು ನರೇಗಾ ಯೋಜನೆಗಳಾಗಿರ್ಬೋದು ಅದರ ಬಗ್ಗೆ ಭಾಳ ದುರುಪಯೋಗ ಆದಂತೇಳಿ ನಾವು ಕಳೆದ 1 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾನ್ಯ ಜಡ್ ಪಿ ಸಾಹೇಬರಿಗೆ. ಜಡ್ ಪಿ ಸಿ ಒ ಸಾಹೇಬ್ರಿಗೆ ಕೊಟ್ಟರು ಇದುವರೆಗೆ ಯಾವುದೇ ತನಿಖೆ ಆಗಿಲ್ಲ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತಾಗಿ ನಾವು ಇವಾಗ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡಬೇಕು. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಅಬ್ರಹಾಂ, ಜಿಲ್ಲಾ ಉಪಾಧ್ಯಕ್ಷ ರಾಜೇಂದ್ರ, ರಾಯಚೂರು ಹೋಬಳಿ ಅಧ್ಯಕ್ಷ ದೇವೇಂದ್ರ ಯಾದವ್, ಪ್ರಮುಖರಾದ ಲಿಂಗಣ್ಣ, ರಾಜೇಶ್, ನರಸಿಂಹ, ವಿನೋದ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ವೀರ್ ಸಾವರ್ಕರ್ ಅಸೋಸಿಯೇಷನ್ ವತಿಯಿಂದ ಗಣೇಶೋತ್ಸವ ಸಮಾರಂಭ. ವರ್ಷಗಳಿಂದ ವೀರ ಸಾವರ್ಕರ್ ಹೆಸರಿನಿಂದ ಆ ವ್ಯಕ್ತಿತ್ವದಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರ ಚಿಂತನೆಯಿಂದ ಪ್ರೇರಣೆ ಪಡ್ಕೊಂಡು ಅವರ ಹೆಸರಿನಲ್ಲಿ ಒಂದು ಗಣಪತಿಯನ್ನು ಕೂರಿಸಿ ಅದಕ್ಕೆ ಸಾಕಷ್ಟು ಜನಗಳನ್ನು ಆಹ್ವಾನ ಮಾಡಿ ಇಡೀ ರಾಯಚೂರನ್ನ, ಇಡೀ ಹಿಂದೂ ಸಮಾಜವನ್ನ, ಹಿಂದೂಗಳು ಮಾತ್ರ ಅಲ್ಲ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ ಎಲ್ಲರನ್ನೂ ಒಗ್ಗೂಡಿಸುವಂತ ಕಾರ್ಯವನ್ನು ಮಾಡ್ತಾ ಇರುವಂತ ಯೂತ್ ಅಸೋಸಿಯೇಷನ್ನ ವಿನಾಯಕ ರಾವ್ ಅವರು ಮತ್ತು ಅವರು ಸೇರಿದ ಇಡೀ ತಂಡಕ್ಕೆ ನಾವು ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೇನೆ. ಆಳಬಲ್ಲೆವು ಬಾಳಬಲ್ಲೆವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುರಿದು ನಿಂತರೂ ನಾಡನುಳಿಸಲು ಬಲ್ಲೆವು ಅನ್ನುವಂಥ ಮಾತನ್ನ ಕವಿ ಹೇಳಿದ್ದಾನೆ. ಅಕ್ಷರಶಃ ಆ ಕವಿಯ ವಾಣಿಗಳಿಗೆ, ಮಾತುಗಳಿಗೆ ಅರ್ಥ ಬರುವಂತೆ ಈ ವರ್ಷದ ಗಜಾನನ ಉತ್ಸವ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿರುವಂಥ ಗುಂಗಿನೊಳಗಡೆ. ಕೆಲವೇ ತಿಂಗಳ ಹಿಂದೆ ಮೇ ತಿಂಗಳಲ್ಲಿ, ಆಗಸ್ಟ್ನ ಕೊನೆಯ ವಾರದಲ್ಲಿ ಈ ದೇಶದ ಮೇಲೆ ಒಂದು ದಾಳಿಯಾಗಿತ್ತು. ಅದು ಎದುರು ಬದುರು ನಿಂತು ಯುದ್ಧ ಮಾಡುವಂತ ರಣಧೀರರ ಒಂದು ದಾಳಿಯಾಗಿರಲಿಲ್ಲ. ಅದು ರಣಹೇಡಿಗಳ ದಾಳಿ, ನಪುಂಸಕರು ಮಾಡುವಂತ ದಾಳಿ, ಕೈಲಾಗದವರು ಮಾಡುವಂತ ದಾಳಿ, ಬೆನ್ನ ಹಿಂದೆ ಚೂರಿ ಹಾಕುವಂತ ನಾಮರ್ಥರು ಮಾಡುವಂತ ದಾಳಿಯನ್ನ ಈ ದೇಶದ ಪ್ರವಾಸಿ ಕೇಂದ್ರದ ಮೇಲೆ ನರಸತ್ತ ನಾಮರ್ಥರ ತರ ಈ ದೇಶದ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡುವಂತ ಕೆಟ್ಟ ಕೆಲಸವನ್ನ ಪಾಕಿಸ್ತಾನದ ಷಂಡ್ರು ಈ ದೇಶದ ನಾಗರಿಕರ ಮೇಲೆ ಮಾಡಿದ್ರು. ಭಾರತ ಸುಮ್ಮನೆ ಇತ್ತ? ಭಾರತ ಸುಮ್ಮನೆ ಇರಲಿಲ್ಲ. ಬರೀ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ಬೆನ್ನಿಗೆ ನಿಂತು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ, ಭಾರತದ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡುವಂತ, ಇಡೀ ಜಗತ್ತಿನ ಕೆಟ್ಟ ಮನಸ್ಸುಗಳಿಗೆ ತಕ್ಕ ಉತ್ತರ ಕೊಟ್ಟು, ದಿಟ್ಟ ಉತ್ತರ ಕೊಟ್ಟು, ಪಾಕಿಸ್ತಾನ ಮಾತ್ರ ಅಲ್ಲ ಇಡೀ ಜಗತ್ತು ಮುಟ್ಟಿ ನೋಡಿಕೊಳ್ಳುವಂತ, ಭಾರತದ ಕಡೆಗೆ ತಿರುಗಿ ನೋಡಿಕೊಳ್ಳುವಂತ ಒಂದು ಉತ್ತರವನ್ನ ಕೊಟ್ಟಿರುವಂತ ಭಾರತದ ಕಾಲದಲ್ಲಿ ಆ ವಿಜಯದ ಗುಂಗಿನಲ್ಲಿ, ಆಪರೇಷನ್ ಸಿಂಧೂರದ ಗುಂಗಿನಲ್ಲಿ ಈ ವರ್ಷದ ಗಜಾನನ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರುವಂಥ ವೀರ್ ಸಾವರ್ಕರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಆತ್ಮೀಯ ಸಹೋದರ ಅಂತ ವಿನಾಯಕ ರಾವ್ ಅವರಿಗೂ, ಹಿರಿಯ ಮಾರ್ಗದರ್ಶಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲರ ಒಡನಾಡಿಗಳು, ಪಕ್ಷದ ಮುಖಂಡರು ಆದಂಥ ಎನ್ ಶಂಕರಪ್ಪ ಸಾಹೇಬರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಹಿಂದುತ್ವದ ಬಗ್ಗೆ, ಸಂಘಟನೆ ಬಗ್ಗೆ, ನಮ್ಮ ಹೋರಾಟಗಳು ಯಾವ ರೀತಿ ನಡಿಬೇಕನ್ನುವ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತಿರುವಂಥ ನಮ್ಮವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆಕಾಯಿ ಅವ್ರಿಗೂ, ನರಸಪ್ಪಣ್ಣವ್ರಿಗೂ ಮತ್ತು ವಿಶೇಷವಾಗಿ ಮಾಜಿ ನಗರಸಭೆ ಅಧ್ಯಕ್ಷರು ಸಹೋದರಿ ಅಂತ ಲಲಿತಕ್ಕನವ್ರಿಗೂ, ಆತ್ಮೀಯ ಹಿರಿಯರು, ಮಾರ್ಗದರ್ಶಕರು, ಪಕ್ಷದ ಮುಖಂಡರಾದ ಕಡಬಲ ಅನ್ನೆಯವ್ರಿಗೂ, ನರಸಪ್ಪಣ್ಣನವ್ರಿಗೂ, ಶಶಿರಾಜ್ ಅವ್ರಿಗೂ ಮತ್ತು ವೀರ್ ಸಾವರ್ಕರ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯ ಸಹೋದರಿ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಮತ್ತು ಎಲ್ಲ ಸಹೋದರ ಸಹೋದರರಿಗೂ ಗಣೇಶೋತ್ಸವದ ಶುಭಾಶಯಗಳನ್ನು ನೀಡಿ ಇವತ್ತು ವಿಶೇಷವಾಗಿ ಆಗಮಿಸಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಗಣೇಶ ಮತ್ತು ದೇಶದ ಅಭಿಮಾನದ ಬಗ್ಗೆ 4 ಮಾತುಗಳನ್ನು ಹೇಳಲಿಕ್ಕೆ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿರ್ತಕ್ಕಂಥ ಭಾಳಷ್ಟು ದೂರಿನಿಂದ ದಯಮಾಡಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಳಿಕಾಯಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಹಾದಾನಿಗಳಾಗಿರ್ತಕ್ಕಂಥ ಲಲಿತಾ ಆಂಜನೇಯ ಕಡಗೋಲ್ ಅವರೇ, ಹಾಗೂ ಮಸ್ಕಿ ಸರ್ ಅವರೇ, ಹಾಗೂ ನರ್ಸಪ್ಪ ಅವರೇ, ಹಾಗೂ ವೀರ್ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ತಾಯಿ ಬಳಗವೇ, ತಂದೆ ಬಳಗವೇ, ಕಲಾ ಬಳಗವೇ, ಪತ್ರಕರ್ತರೇ, ಛಾಯಾಗ್ರಾಹಕರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದಲ್ಲಿ ನೆಲೆಸಿದ ಶಿವನಿಗೆ ಶರಣೆಂದು. ಗಣೇಶನು ಎಷ್ಟೋ ದಿವಸ, ಈಗ ಇವರು 5 ದಿವಸವರೆಗೆ
ಆರಾಧನೆ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ಸೇವೆ ಮಾಡಿರ್ತಕ್ಕಂಥ ಈ ಗಣೇಶನ ವಿಸರ್ಜನಾ ಮಹೋತ್ಸವ ಇವತ್ತು ಬಂದಿದೆ. ಬಂಧುಗಳೇ, ನೀವೆಲ್ಲ ಸಹಕಾರದಿಂದ ಇಲ್ಲಿ ತಾಯಂದರು, ನೂರಾರು ಜನ ತಾಯಂದರು ನಿನ್ನೆ ಅನ್ನದಾನವನ್ನು ಮಾಡಿದ್ರು. ಏನದು 5,000 ಜನ ಊಟ ಮಾಡಿದ್ದಾರೆ. ನಿನ್ನೆ ರಾತ್ರಿ 5,000 ಜನ. ಎಂಥ ಅದ್ಭುತವಾಗಿರ್ತಕ್ಕಂಥ ಊಟ. ಸಿಹಿ ಅನ್ನ, ಪಲಾವು, ಬದನೆಕಾಯಿ, ಸಾಂಬಾರು, ಹುಗ್ಗಿ, ಮಜ್ಜಿಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಒಂದು ಲಗ್ನದ ಊಟ ಆದಂಗೆ ಆಯಿತು ಜನರಿಗೆ. ಇಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ಗೆ ನಿಮ್ಮೆಲ್ಲ ಬೆಂಬಲದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ನೀವು ಪ್ರೋತ್ಸಾಹ ನೀಡಿರಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಗರದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಶಂಕರಪ್ಪ, ಪಾಲಿಕೆ ಸದಸ್ಯರಾದ ಶ್ರೀಮತಿ ಲಲಿತಾ ಕಡಗೋಳ್, ಮಾಜಿ ಆರ್ಡಿಎ ಅಧ್ಯಕ್ಷರಾದ ಶ್ರೀ ಕಡಗೋಳ್ ಆಂಜನೇಯ, ನರಸಪ್ಪ ಎಕ್ಲಾಸ್ಪುರ್, ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ವಿನಾಯಕ್ ರಾವ್, ಗೌರವ ಅಧ್ಯಕ್ಷರಾದ ಶಶಿರಾಜ್ ಮಸ್ಕಿ, ಅಧ್ಯಕ್ಷರಾದ ರವಿಕುಮಾರ್ ಕಾವಲಿ, ಉಪಾಧ್ಯಕ್ಷರಾದ ಭರತ್ ಕುಮಾರ್ ತೋರಸಿ, ಚಾಮರಾಜ್ ಪಾಟೀಲ್, ನರೇಶ್ ಕುಮಾರ್, ಶ್ರೀಕಾಂತ್ ಪಟ್ಟಿ, ಆಂಜನೇಯ ಆದ್ರಿ, ಕಾರ್ಯದರ್ಶಿ ವಿಜಯರಾಜ್ ಪುಡುರ, ಸಹ ಕಾರ್ಯದರ್ಶಿ ವೀರೇಶ್ ಕುಮಾರ್, ಖಜಾಂಚಿ ವಿಜಯ್ ವಿಠಲ್ ಆಚಾರ್ಯ, ಸದಸ್ಯರು ರಾಘವೇಂದ್ರ ಚಕ್ರವರ್ತಿ, ನವೀನ್ ಕುಮಾರ್, ಸಂಗಣ್ಣ, ಶಶಿಕಿರಣ್, ಅನಿಲ್ ಕುಮಾರ್ ಕೆ, ವೆಂಕಟೇಶ್ ಉಪ್ಪಾರ್, ಕಿರಿಯ ಕಾರ್ಯಕರ್ತರಾದ ರೋಹಿತ್ ಕಡಗೋಳ್, ವಿಜಯ್ ಗೌಡ, ಭಾರತ್ ಕುಮಾರ್, ಅಭಿಲಾಷ್, ಅಖಿಲೇಶ್, ನಿತಿನ್ ಕುಮಾರ್, ಆಕಾಶ್ ಪಲ್ಲೇದ, ಸುಜಿತ್, ಶ್ರೀಕರ್, ನವೀನ್ ಕುಮಾರ್, ತಿಲಕ್ ಅಭಿನವ, ಧನುಷ್, ವೈಣಿಕಾ, ಜನಾರ್ದನ್, ಪ್ರವೀಣ್, ಕಿರಣ್ ಮಸ್ಕಿ, ಶ್ರೀಕರ್, ರೇವಂತ್, ಸುಜಿತ್, ಋತೀಶ್, ಕೃಷ್ಣ, ಪ್ರಜ್ವಲ್, ರಂಜಿತ್ ಹಾಗೂ ಇನ್ನಿತರರು ಭಾಗವಹಿಸಿ ಉತ್ಸಾಹದಿಂದ ಅವರಿಗೆ ಒಪ್ಪಿಸಿದ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದರು. ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ, ರಸಗೊಬ್ಬರ ಖರೀದಿಗೆ ರೈತರಿಗೆ ತೊಂದರೆಯಾದಲ್ಲಿ ಕ್ರಮ, ದದ್ದಲ್ ಬಸನಗೌಡ ಎಚ್ಚರಿಕೆ. ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 5ರಂದು ನಗರಕ್ಕೆ. ವಿಶೇಷ ಉಪನ್ಯಾಸ ಸಾಮರಸ್ಯದ ನಡಿಗೆ, ಜೆ ಬಸವರಾಜ್. ಮೊಹಮ್ಮದ್ ಪೈಗಂಬರ್ ಸೀರತ್ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 3ರಿಂದ 14ರವರೆಗೆ ವಿಶೇಷ ಅಭಿಯಾನ, ಸಲೀಂ ಪಾಷಾ. ಸೆಪ್ಟೆಂಬರ್ 6ರಂದು ತಾಲೂಕು ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ, ಶಿಕ್ಷಕ ಪ್ರಶಸ್ತಿ ಪ್ರದಾನ, ಸಂಗಮೇಶ್ ಮಂಗಾನಾವರ್. ಬಿಜನಗೇರದ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ಕ್ರಮಕ್ಕೆ ಆಗ್ರಹಿಸಿ ಜಾಗೃತಿ ರೈತ ಸಂಘ ಪ್ರತಿಭಟನೆ. ವೀರ್ ಸಾವರ್ಕರ್ ಅಸೋಸಿಯೇಷನ್ ವತಿಯಿಂದ ಗಣೇಶ ಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.